ಆಟ ಆ ಕಾರಣಕ್ಕೋಸ್ಕರ ನಾನು ಅಷ್ಟು ಸೀರಿಯಸ್ ಆಗಿದ್ದೆ, ಅಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂತ ಹೇಳಿ. ಬಟ್ ಗಿಲ್ಲಿ ಕಾಮಿಡಿನೂ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ ಅವಶ್ಯಕತೆ ಇತ್ತ ಅಂತ ಚೈತ್ರ ಅವ್ರಿಗೆ? ಯಾಕಂದ್ರೆ ನಿಮ್ಮ ಸೀಸನ್ ಅಲ್ಲೂ ಕಾಮಿಡಿ ಮಾಡೋರು ಇದ್ರು, ಗಿಲ್ಲಿ ಕೂಡ ಕಾಮಿಡಿನೇ. ಅಂಡ್ ನಿಮಗೆ ಗೊತ್ತು ನೀವು ಸ್ಪರ್ಧಿ ಅಲ್ಲ, ಅಲ್ಲಿ ಗೆಸ್ಟ್ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಇದ್ಮೇಲೂ ಗಿಲ್ಲಿ ಕಾಮಿಡಿನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ ಅವಶ್ಯಕತೆ ಇತ್ತು. ನೀವು ಯಾವ ಕಾಮಿಡಿ ಕೇಳ್ತಾ ಇದ್ದೀರಾ? ಅಂದ್ರೆ ನೀವು ಒಂದ್ಸಲಿ ಹೇಳ್ತೀರಿ ಗಿಲ್ಲಿಗೆ, ನೀನ್ ನನ್ ಜೊತೆ ಏನು ಮಾತಾಡ್ಬೇಡ, ನಿನ್ನ ಪರವಾಗಿಲ್ಲ ನನಗೆ. ಅದೇ ಕಾರಣಕ್ಕೆ ನಾನು ಗೆಸ್ಟ್ ಅಲ್ವಾ, ನಾನು ಯಾಕೆ ಇವ್ನು ಕಾಮಿಡಿ ತಗೊಳ್ಳಿ? 11 ಸೀಸನ್ ಅಲ್ಲಿ ಆದ್ರೆ ನಾನು ಕಂಟೆಸ್ಟೆಂಟ್, ಇವ್ರು ಮಾಡೋ ಕಾಮಿಡಿಗಳನ್ನ ನಾನು ತಗೋಬೇಕು ಸ್ಪೋರ್ಟಿವ್ ಆಗಿ, ಬಿಕಾಸ್ ನಾನು ಸರ್ವೈವ್ ಆಗ್ಬೇಕು. ಸೊ ಅವನಿಗೆ ಗೊತ್ತಿಲ್ಲದೆ ಇರ್ಬೋದು, ನನಗದು ಹರ್ಟ್ ಆಗತ್ತಲ್ಲ. ನಾನು ಗೆಸ್ಟ್ ಅಲ್ಲ, ನಾನು ಯಾಕೆ ಈ ಇವನ್ ಕಾಮಿಡಿನ ತಗೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ನಾನು ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಬಿಕಾಸ್ ಏನಾಗ್ಬಿಡತ್ತೆ, ಇಲ್ದೇ ಇರೋ ಇಮೇಜನ್ನ ಬಿಲ್ಡ್ ಮಾಡೋ ಪ್ರಯತ್ನ ಒಂದಷ್ಟು ಜನ ಮಾಡ್ತಾ ಇರ್ತಾರೆ. ಅದು ಕಾಮಿಡಿ ಮೂಲಕನ, ಜಗಳದ ಮೂಲಕನ, ಕಮೆಂಟ್ ಮಾಡೋ ಮೂಲಕನ, ಅಥವಾ ಇನ್ನೊಂದಷ್ಟು ಜನರ ಹತ್ರ ಮೂಲೆಯಲ್ಲಿ ಕೂತ್ಕೊಂಡು ಹೇಳೋದ್ರ ಮೂಲಕನ ನಮ್ದಲ್ಲದೆ ಇರೋ ಇಮೇಜನ್ನ ಬಿಲ್ಡ್ ಮಾಡೋ ಪ್ರಯತ್ನ ಮಾಡ್ತಾರೆ. ಸೊ ಅವನೇನ್ ಹೇಳ್ತಾ 7 ಸಲ ಮಾಡಿದ್ರು ಅನ್ಸುತ್ತಾ ನಿಮಗೆ? ಗಿಲ್ಲಿ ಮಾಡಿದ್ರು. ಈಗ 7 ಸಲ ಕಳ್ಪೆಗೆ ಹೋಗಿದ್ದೆ ಅಂತ, 7 ಸಲ ಕಳ್ಪೆಗೆ ಹೋಗಿದ್ದೆ ಅಂತೆ ಲಾಸ್ಟ್ ಸೀಸನ್ ಅಂತ ಹೇಳಿ. ಆ ಸುಳ್ಳು. ನೀವು ನೋಡಿದಿರ ಸೀಸನ್? ನಾನು ಅಷ್ಟು ಸಲ ಹೋಗಿಲ್ಲ. ಇಲ್ದೇ ಇರೋದನ್ನ ಹೇಳೋ ಪ್ರಯತ್ನ ಮಾಡಿದಾಗ ಅದನ್ನ ಸ್ಟಾಪ್ ಮಾಡ್ಲೇಬೇಕು ನಾವು.